ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೊಪ್ಪಳದಲ್ಲಿ ಹೊಸ ಕೈಗಾರಿಕೆ ಸ್ಥಾಪನೆ ವಿರೋಧಿಸಿ ಹೋರಾಟಕ್ಕೆ ಬೆಂಬಲ, ಚಾಮರಸ ಮಾಲಿಪಾಟೀಲ್. ಜಿಲ್ಲೆಯ ಜನಪ್ರತಿನಿಧಿಗಳ ನಿರಾಸಕ್ತಿ, ನೀರಾವರಿ ಯೋಜನೆಗಳು ಅಪೂರ್ಣ, ಶಿವಕುಮಾರ್ ಪಾಟೀಲ್. ಮಹಾನಗರ ಪಾಲಿಕೆಯಿಂದ ಈ ಖಾತಾ ಭಿ ಖಾತಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡೆಯಲು ಆಯುಕ್ತ ಜುಬಿನ್ ಮೊಹಪಾತ್ರ ಮನವಿ. 7 ದಿನದಿಂದ ಯರಮರಸ್ ಸೇರಿ ವಿವಿಧ ಬಡಾವಣೆಗಳಿಗೆ ನೀರಿನ ಕೊರತೆ, ಶಂಶಾಲಂ ಆರೋಪ. ರಾಂಪುರ ಜಲಾಶಯದ ಬಳಿ ನಿರುಪಯುಕ್ತವಾಗಿ ನಿಂತ ಕಸ, ಹೊಸ ವಾಹನಗಳು, ದಾರಿ ತಪ್ಪಿದ ಕಸ ವಿಲೇವಾರಿ. ಜೆ ಮಲ್ಲಾಪುರ ಗ್ರಾಮದ ತಂಬಾಕು ಬೆಳೆಗೆ ಬೆಂಕಿ, ಲಕ್ಷಾಂತರ ನಷ್ಟ. ಈಗ ವಾರ್ತೆಗಳ ವಿವರ. ಕೊಪ್ಪಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅಣುಸ್ಥಾವರ ಹಾಗೂ ಎಂಎಸ್ಪಿಎಲ್ ವಿಸ್ತರಣಾ ಘಟಕ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಉಳಿಸಿ ಹೋರಾಟ ಸಮಿತಿ ನೀಡಿರುವ ಕರೆಯನ್ನು ಬೆಂಬಲಿಸುವುದಾಗಿ ಕರ್ನಾಟಕ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿಪಾಟೀಲ್ ಹೇಳಿದರು. ಅವರಿಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಮತ್ತು ಕರ್ನಾಟಕ ರೈತ ಸಂಘಗಳ ಜಂಟಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೊಪ್ಪಳದಲ್ಲಿ ಈಗಾಗಲೇ 54 ಸ್ಟೀಲ್ ಫ್ಯಾಕ್ಟರಿಗಳು ಸೇರಿದಂತೆ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ. ಹೊಸ ಕೈಗಾರಿಕೆ ಕೃಷಿ ಫಲವತ್ತಾದ ಭೂಮಿ, ತುಂಗಭದ್ರಾ ನದಿ ನೀರು ಬಳಕೆ ಪ್ರಮಾಣ ಹೆಚ್ಚಳವಾಗಿ ಕೃಷಿಗೆ ನೀರಿನ ಕೊರತೆಯಾಗುವುದರ ಜೊತೆಗೆ ಪರಿಸರ ಮೇಲೆ ದುಷ್ಪರಿಣಾಮವಾಗುತ್ತದೆ. ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಜನರ ಮೇಲೆ ಪರಿಣಾಮವಾಗುವ ಕೈಗಾರಿಕೆಗಳು ಇಲ್ಲಿ ಸ್ಥಾಪಿಸುವುದೇ ಬೇಡ ಎಂದರು. ತುಂಗಭದ್ರಾ ನದಿ ಕೈಗಾರಿಕೆಗಳಿಗೆ ನಿಗದಿತ ಹೆಚ್ಚು ಬಳಕೆ ಮಾಡುತ್ತಿರುವ ಪರಿಣಾಮವಾಗಿ ಕೊನೆ ಭಾಗಕ್ಕೆ ನೀರು ಬಾರದಂತಾಗಿ ಒಂದೇ ಬೆಳೆ ಬೆಳೆಯುವುದು ಕಷ್ಟದಾಯಕವಾಗುತ್ತಿದೆ. ಅಣುಸ್ಥಾವರ ಸ್ಥಾಪನೆಯಾದರೆ ಜನರ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದಲ್ಲದೆ ಅಂಗವೈಫಲ್ಯ ಗುರಿಯಾಗಬೇಕಾಗುತ್ತದೆ. ಕೈಗಾದಲ್ಲಿ ಸ್ಥಾಪಿಸಿರುವ ಅಣುಸ್ಥಾವರದಿಂದ ಅಲ್ಲಿ ಜನರು ವಿಕಲಾಂಗರಾಗುತ್ತಿರುವುದು ನಡೆದಿದೆ. ಮತ್ತೊಂದು ಸಮಸ್ಯೆಗೆ ಸರ್ಕಾರವೇ ಕಾರಣವಾಗಬಾರದು ಎಂದರು. ಕೊಪ್ಪಳ ಗವಿಮಠದ ಶ್ರೀಗಳು ಈಗಾಗಲೇ ಹೋರಾಟಕ್ಕೆ ಬೆಂಬಲಿಸಿ ಭಾಗವಹಿಸಲು ಕರೆ ನೀಡಿರುವುದು ಸ್ವಾಗತಾರ್ಹ. ಜನರು ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದರು. ತುಂಗಭದ್ರಾ ಜಲಾಶಯದ ಸುತ್ತಮುತ್ತಲೇ ದೊಡ್ಡ ದೊಡ್ಡ ಕಲ್ಯಾಣಿ, ಆಮೇಲೆ ಇರುವುದು ಬಹಳ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇರೋದ್ರಿಂದ ಮತ್ತೆ ಪುನಃ ಅಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಸೂಕ್ತ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಅಲ್ಲಿ ಜೊತೆಗೆ ಒಂದು ಅಣುಸ್ಥಾವರವನ್ನು ತರಕೈತೆ. ಅಣುಸ್ಥಾವರ ಸ್ಥಾಪನೆ ಮಾಡಬೇಕಂತ ವಿದ್ಯುತ್ ಉತ್ಪಾದನೆಗಾಗಿ ಅಣುಸ್ಥಾವರವನ್ನ ಸ್ಥಾಪನೆ ಮಾಡೋ ಒಂದು ಉದ್ದೇಶದಿಂದ ಕೂಡ ಭೂಮಿ ಕೇಳ್ತಾ ಇದೆ. ಇವೆರಡು ಏನಂತಂದ್ರೆ ಬರೀ ಕೊಪ್ಪಳ ಜಿಲ್ಲೆಗೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಜಿಲ್ಲೆ, ಬಳ್ಳಾರಿ, ರಾಯಚೂರು, ವಿಜಯನಗರ ಎಲ್ಲಾ ಜಿಲ್ಲೆಗಳಿಗೂ ಏನಂದ್ರೆ ಆತಂಕ ಸೃಷ್ಟಿ ಮಾಡುವಂತ ಅಂಶಗಳು. ಇವತ್ತು ಕಾರ್ಖಾನೆಗಳಿಂದ ಬರ್ತಕ್ಕಂಥ ಹೊಗೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಸಣ್ಣ ಒಂದು ನುಸಿ ಮತ್ತು ಎಲ್ಲಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಆವರಿಸಿಕೊಂಡಿದೆ. ಜೊತೆಗೆ ಬಹಳ ವಿಶಾಲವಾದಂತಹ ತುಂಗಭದ್ರಾ ಜಲಾಶಯದಲ್ಲಿ ಆ ಬೂದಿ ಎಲ್ಲ ಬಿದ್ದು ಆ ನೀರು ಕೂಡ ಕಲುಷಿತ ಆಗಿದೆ. ನಾನು 1980ರಲ್ಲಿ ಡಿಗ್ರಿ ಮುಗಿಸಿ ಊರಿಗೆ ಬಂದಾಗ ಹೊಲಕ್ಕೆ ಬಿತ್ತಿ ಹೋದ್ರೆ ಕಾಲಿನ ನೀರು ಕುಡಿತಿದ್ವಿ. ನಾವು ಕಾಲಿನ ನೀರನ್ನೇ ಕುಡಿತಿದ್ವಿ. ಕೈಗ ಅಲ್ಲಿ ತಂದ್ರೆ ತುಂಗಭದ್ರಾ ಜಲಾಶಯ ನೀರೇ ಈಗಾಗಲೇ ಅನೇಕ ಕಾರ್ಖಾನೆಗಳು ಅಧಿಕೃತಕ್ಕಿಂತ ಅನಧಿಕೃತ ಜಾಸ್ತಿ ಇವತ್ತು ಉಪಯೋಗ ಮಾಡಿ ನಮ್ಮ ರಾಯಚೂರು ಜಿಲ್ಲೆಗೆ ನೀರು ಇಲ್ದಂಗೆ ಮಾಡಿದ್ದಾರೆ. ಮತ್ತೆ ಈಗ ಇದಕ್ಕೂ ಏನಂತಂದ್ರೆ ಸುಮಾರು ಒಂದು 2-3 TMC ನೀರು ಬೇಕಾಗ್ಬೋದು. ಯಾವುದು ಇದು MSPL ಎಕ್ಸ್ಟೆಂಡ್ ಆದ್ರೆ ಅದಕ್ಕೆ ಅದ್ರ ಜೊತೆಗೆ ಏನು ಅಣುಸ್ಥಾವರ ನಾವು ನೋಡ್ತೀವಿ. ಕೈಗಾದಲ್ಲಿ ಅಲ್ಲಿ ಸುತ್ತಮುತ್ತ ಅಂಗವಿಕಲ ಮಕ್ಕಳು ಹುಟ್ಟಿದ್ದಾರೆ. ಕೈಗಾಲ ಸುತ್ತಮುತ್ತ ಅದು ನಮ್ಮ ದೇಶಕ್ಕೆ ಹೋಗತಕ್ಕಂತ ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ. ವಿಶೇಷವಾಗಿ ಅದು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡಬೇಕಾದ್ರೆ ನಿಮಗೆ ಬೇಕಾದಷ್ಟು ನಮಗೆ ಸೋಲಾರ್ ತಂತ್ರಜ್ಞಾನ ಬಂದಾಗಿದೆ. ಸೋಲಾರ್ನಿಂದ ಸಾಕಷ್ಟು ವಿದ್ಯುತ್ ಉತ್ಪಾದನೆ ಮಾಡಕ್ ಸಾಧ್ಯತೆ ಐತೆ. ಅದನ್ನ ಮಾಡ್ರಿ. ಇವತ್ತು ಬೇಕಾದಷ್ಟು ಒಣ ಭೂಮಿ ಇದೆ, ನಮ್ಮಲ್ಲಿ ಸವಳ ಭೂಮಿ ಇದೆ, ಅಂತದನ್ನ ಉಪಯೋಗ ಮಾಡ್ಕೊಂಡು ನೀವು ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡ್ರಿ.
ಈ ನಿಟ್ಟಿನಲ್ಲಿ ಇವತ್ತು ರಾಘವೇಂದ್ರ ಕುಷ್ಟಗಿ ಮಾತನಾಡಿ ಬಳ್ಳಾರಿಯಲ್ಲಿ 68, ಕೊಪ್ಪಳದಲ್ಲಿ 42 ಸೇರಿ 115 ಸ್ಟೀಲ್ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುತ್ತಿವೆ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಬೋಲ್ಗೇಟ್ ಕಂಪನಿ 10.5 ಮಿಲಿಯನ್ ಬಂಡವಾಳ ಹೂಡಿಕೆ ರಾಜ್ಯ ಸರ್ಕಾರ ಸಮ್ಮತಿಸಿದೆ. 6,000 ಎಕರೆ ಕೃಷಿ ಭೂಮಿ, ಹೊಸ ಸ್ಟೀಲ್ ಫ್ಯಾಕ್ಟರಿಗೆ ಭೂಮಿ ಬೇಕಾಗುತ್ತದೆ. ರೈತರಿಂದ ಫಲವತ್ತಾದ ಭೂಮಿ ಕಿತ್ತುಕೊಂಡು ಬೀದಿಗೆ ಬರುವ ಪ್ರಯತ್ನ ಇದಾಗಿದೆ. ಕೈಗಾರಿಕೆಗಳು ಉದ್ಯೋಗ ನೀಡುತ್ತವೆ ಎಂದು ನಂಬಿಸಿ ಅನ್ಯ ರಾಜ್ಯದ ಕಾರ್ಮಿಕರಿಂದ ಕೆಲಸ ಪಡೆಯುತ್ತಿರುವುದು ನಡೆಯುತ್ತಿದೆ. ಕೊಪ್ಪಳದಲ್ಲಿ ಮತ್ತೊಂದು ಸ್ಟೀಲ್ ಫ್ಯಾಕ್ಟರಿ ಪ್ರಾರಂಭವಾದರೆ ಕೊಪ್ಪಳ ವಾಸಿಸಲು ಯೋಗ್ಯವಲ್ಲದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಣುಸ್ಥಾವರ ಸ್ಥಾಪಿಸುವ ಪ್ರಸ್ತಾವನೆ ಇದ್ದು ರಾಯಚೂರಿನಲ್ಲಿ ಪ್ರಾರಂಭಿಸಿ ಚರ್ಚೆಗಳು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕಚೇರಿಯಲ್ಲಿ ನಡೆಯುತ್ತಿವೆ. ಈಗಾಗಲೇ ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಜನರ ಜೀವನ ಮೇಲೆ ದುಷ್ಪರಿಣಾಮ ಬೀರುವ ಕೈಗಾರಿಕೆಗಳು ಸ್ಥಾಪಿಸಲಾಗುತ್ತಿದೆ. ಕಲಬುರಗಿಯಲ್ಲಿ ಸಿಮೆಂಟ್ ಫ್ಯಾಕ್ಟರಿ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ ಸ್ಟೀಲ್, ಉಕ್ಕು ಕಾರ್ಖಾನೆಗಳು, ರಾಯಚೂರಿನಲ್ಲಿ ಶಾಖೋತ್ಪನ್ನ ಕೇಂದ್ರಗಳು ಸ್ಥಾಪಿಸಿ ಸಾಕಷ್ಟು ಪರಿಸರ, ನೀರು ಮಾಲಿನ್ಯವಾಗುವಂತಾಗಿದೆ. ಜನರ ಜೀವನಕ್ಕೆ ಮಾರಕವಾಗುವುದನ್ನು ನಿಲ್ಲಿಸಲು ಹೋರಾಟ ಅನಿವಾರ್ಯವಾಗಿದೆ. ಗವಿಮಠದ ಶ್ರೀಗಳು ಹೋರಾಟಕ್ಕೆ ಮುಂದಾಗಿರುವುದು ಅಭಿನಂದನಾರ್ಹವಾಗಿದೆ. ಹಟ್ಟಿ ಚಿನ್ನದ ಗಣಿ, ಶಾಖೋತ್ಪನ್ನ ಕೇಂದ್ರಗಳಿಗೆ ಸಿಲ್ಕೋಸಿಸ್ ರೋಗ ಹರಡುತ್ತಿದ್ದು ಪರೀಕ್ಷೆ ಮಾಡಲು ಚಿಕಿತ್ಸೆ ವ್ಯವಸ್ಥೆಯು ರಾಜ್ಯದಲ್ಲಿಯೇ ವ್ಯವಸ್ಥೆಯೇ ಇಲ್ಲ. ತುಂಗಭದ್ರಾ ನದಿ ನೀರು ವಿಷವಾಗಿ ಹಸಿರುಗಟ್ಟಿ ಕುಡಿಯಲು ಯೋಗ್ಯವಲ್ಲದ ವರದಿಗಳು ಬರುತ್ತಿವೆ. ಅಂತರ್ಜಲ ಮಟ್ಟ ಕುಸಿತದ ಹಾದಿಯಲ್ಲಿರುವಾಗ ಅಪಾಯಕಾರಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದನ್ನು ನಿಲ್ಲಿಸಬೇಕು ಎಂದರು. ಕೊಪ್ಪಳದಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಬೆಂಬಲಿಸುವುದಾಗಿ ಹೇಳಿದರು. ಮಾಡಬೇಕಾದ್ರೆ ಸುಮಾರು 5,000 to 6,000 ಎಕರೆ ಜಮೀನು ಬೇಕಾಗ್ತದೆ. 5,000 to 6,000 ಎಕರೆ ಜಮೀನನ್ನು ಇವತ್ತು ನಮ್ಮ ರೈತರಿಂದ ಕಿತ್ಕೋಬೇಕಾಗ್ತದೆ. ಈಗಾಗಲೇ ಹೈದರಾಬಾದ್, ಕರ್ನಾಟಕ ಭಾಗದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ಲಿ ಕೊಪ್ಪಳ ಮತ್ತು ವಿಜಯನಗರ, ಬಳ್ಳಾರಿ ಜಿಲ್ಲೆಯಲ್ಲಿ 115 ಇಂಡಸ್ಟ್ರಿಗೆ ಕಿತ್ಕೊಂಡಿದ್ದಾರೆ. ಇಲ್ಲೇ ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ನಾನು ತರೋದೇನೆಂದರೆ, ಒಂದಿಷ್ಟು ಎಂತಿಂಥ ಇಂಡಸ್ಟ್ರಿ ಅವೆ, ಅವು ಏನು ಹ್ಯಾಂಗೆ ನೀರನ್ನು ದುರ್ಬಳಕೆ ಮಾಡ್ಕೊತಾವೆ ಅನ್ನೋದನ್ನು ಹೇಳಬೇಕಾಗಿದೆ. ಕದ್ದು ಹೋಳಿಗೆ ದೇವರ ಪ್ರಸಾದ ಅಂತಾರೆ ನಮ್ಮ ಹತ್ರ. ಅಧಿಕೃತವಾಗಿ ನಿಗದಿಯಾದಂಥ ನೀರಿನ ಪ್ರಮಾಣ ಒಂದಾದರೆ ಅಧಿಕಾರಿಗಳನ್ನು ಭ್ರಷ್ಟರು ಮಾಡಿ ರೊಕ್ಕ ಕೊಟ್ಟು ಹೆಚ್ಚಿನ ನೀರನ್ನ ಈ ಎಲ್ಲ ಇಂಡಸ್ಟ್ರಿಗಳು ತಗೋತವೆ. ಈಗಾಗಲೇ ಬಳ್ಳಾರಿ ಒಳಗೆ ಒಂದು ಆಲ್ಮಟ್ಟಿಯಿಂದ ನೀರು ತಗೋತಾ ಇದೆ, ಇನ್ನೊಂದು ತುಂಗಭದ್ರಾ ಜಲಾಶಯದಿಂದ ನೀರು ತಗೋತಾರೆ. ಇದು ಆದ್ಮೇಲೆ ಏನಪ್ಪಾ ಅಂದ್ರೆ BMMI ಕೊಪ್ಪಳ ಜಿಲ್ಲೆ, ಕಿರ್ಲೋಸ್ಕರ್, ಟೆರಸ್, ಕಲ್ಯಾಣಿ ಸ್ಟೀಲ್, ಮುಕಂದ ಸುನಿ, HRG, ಸ್ವಲ್ಪ ನಿಧಾನ ಬರ್ಬೋದಿಲ್ಲ, ನಾನು ನಿಧಾನ ಶರವಣ ಸ್ನಾಂಜೈರನ್. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಖಾಜಾ ಅಸ್ಲಂ ಅಹಮದ್, ಆರ್ ಬಸವರಾಜ್, ಈರಣ್ಣ ಭಂಡಾರಿ ಇದ್ದರು. ಜಿಲ್ಲೆಯ ಎಲ್ಲಾ ನೀರಾವರಿ ಯೋಜನೆಗಳು ಚುನಾಯಿತ ಜನಪ್ರತಿನಿಧಿ ಇಚ್ಛಾಶಕ್ತಿ ಕೊರತೆಯಿಂದ ಅಪೂರ್ಣವಾಗಿ ಉಳಿದಿವೆ. ಜಿಲ್ಲೆಯನ್ನು ನೀರಾವರಿ ಜಿಲ್ಲೆಯನ್ನಾಗಿಸಲು ಕೃಷ್ಣಾ ಹಾಗೂ ತುಂಗಭದ್ರಾ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳೆಂದು ಘೋಷಿಸಬೇಕು ಎಂದು ನೇಗಿಲ ಯೋಗಿ ಪ್ರಗತಿಪರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಪಾಟೀಲ್ ವಟಗಲ್ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ನೀರಾವರಿ ಯೋಜನೆಗಳ ಮೂಲಕವೇ ರಾಜಕೀಯ ಅಧಿಕಾರ ಹಿಡಿದಿರುವ ಎಲ್ಲ ಪಕ್ಷದ ಶಾಸಕರುಗಳು, ಸಚಿವರುಗಳು ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. 9A ಕಾಲುವೆ ಇಂದಿಗೂ ಪೂರ್ಣಗೊಳ್ಳದೆ ಹೋಗಿದೆ. ಚುನಾವಣೆಯಲ್ಲಿ 5A ಕಾಲುವೆ ಮಾಡುವುದಾಗಿ ಹೇಳಿದ್ದ ಕಾಂಗ್ರೆಸ್ ಸರ್ಕಾರವು ಕ್ರಮಕ್ಕೆ ಮುಂದಾಗುತ್ತಿಲ್ಲ. ತುಂಗಭದ್ರಾ ನೀರು ಬಳಕೆ, ನವಲಿ ಜಲಾಶಯ DPR ಸಿದ್ಧವಾಗಿದ್ದರೂ ಕಾಮಗಾರಿ ಪ್ರಾರಂಭವಾಗುತ್ತಿಲ್ಲ. ನಾರಾಯಣಪುರ ಬಲದಂಡೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ಸಮಸ್ಯೆ ತೀವ್ರಗೊಳ್ಳುತ್ತಿದ್ದರೂ ಜಿಲ್ಲೆಯ ರಾಜಕಾರಣಿಗಳು ಪಕ್ಷಾತೀತವಾಗಿ ಧ್ವನಿ ಎತ್ತುತ್ತಿಲ್ಲ. ನೀರಾವರಿ ಯೋಜನೆಗಳ ಕುರಿತು ಧ್ವನಿ ಎತ್ತಬೇಕು, ಇಲ್ಲ ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ಎಂದರು. ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನು ಭೂಸೇನಾ ನಿಗಮ ಮತ್ತು ನಿರ್ಮಿತಿ ಕೇಂದ್ರ, ಕ್ಯಾಶುಟೆಕ್ ಏಜೆನ್ಸಿಗಳಿಗೆ ಎಲ್ಲಾ ಕಾಮಗಾರಿ ನೀಡಿ ಉಪಗುತ್ತಿಗೆ ನೀಡಲಾಗುತ್ತಿದೆ. ರಾಜಕೀಯ ಪಕ್ಷಗಳ ಬೆಂಬಲಿಗರು ಕಾಮಗಾರಿ ನಿರ್ವಹಿಸುತ್ತಿದ್ದಾರೆ. ಬಹುತೇಕ ಕಾಮಗಾರಿಗಳು ಕಳಪೆ, ಅಕ್ರಮ, ಹಣ ದುರ್ಬಳಕೆ ಗುರಿಯಾಗಿವೆ. KKRDB ಅನುದಾನವನ್ನು ಸಹ ಏಜೆನ್ಸಿಗಳಿಗೆ ನೀಡಿ ಉಪಗುತ್ತಿಗೆ ನೀಡಲಾಗುತ್ತಿದೆ. ವಟಗಲ್ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ಸೇರಿ ಕಾಮಗಾರಿ ನೀಡಲಾಗಿದ್ದು ಅಪೂರ್ಣವಾಗಿ ಉಳಿದಿವೆ. ಏಜೆನ್ಸಿಗಳ ಹೆಸರಿನಲ್ಲಿ ಲೂಟಿ ನಡೆಯುತ್ತಿದೆ. ಕೂಡಲೇ ಏಜೆನ್ಸಿಗಳ ಕಾಮಗಾರಿ ತನಿಖೆ ನಡೆಸಿ ಕಾಮಗಾರಿ ರದ್ದುಗೊಳಿಸಬೇಕು ಎಂದರು. ಇವತ್ತು ಒಂದು ಯೋಜನೆ ಒಂದೇ ಸಲ ಡಿಕ್ಲೇರ್ ಮಾಡ್ತಾರೆ. ಸುಮಾರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲಾ ನೀರಾವರಿ, ಇವತ್ತು ನವಿಲು ಜಲಾಶಯ, ಸಮಾನಾಂತರ ಜಲಾಶಯ ಇರಬಹುದು,
ಇವತ್ತು ಸುಮಾರು 25 ವರ್ಷದಿಂದ ಅದನ್ನೇ ಹೇಳ್ತಾರೆ, ಯಾವುದೇ ಪಕ್ಷದವ್ರು ಬಂದರು ಇದನ್ನ ನಾವು ಡಿಪೇರ್ ಮಾಡಿಸ್ತೀವಿ, ರೈತರಿಗೆ ಅನುಕೂಲ ಮಾಡಿ ಕೊಡ್ತೀವಿ, ಸಮಾನಾಂತರ ಜಲಾಶಯ ಮಾಡ್ತೀವಿ. ಬರೀ ಎಲೆಕ್ಷನ್ ಬಂದಾಗ ಹೇಳ್ತಾರೆ, ಮತ್ತೆ ಅದನ್ನ ಮಾಡ್ಕೊಡ್ತಾರೆ. ಇವತ್ತು ನೈನೇ ಇರ್ಬೋದು. ಇವತ್ತು ನನ್ನ ಒಂದು ಒತ್ತಾಯ ಏನಂದ್ರೆ, ಇವತ್ತು ಕೃಷ್ಣಾ ಮತ್ತು ತುಂಗಭದ್ರಾ ನದಿಯನ್ನು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡಿದ್ವಿ. ತುಂಗಭದ್ರಾ ಮತ್ತು ಕೃಷ್ಣಾ ಇವೆರಡನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ನೀರಿನ ಅಲೋಕೇಶನ್ ಇರ್ಬೋದು, ರಾಜ್ಯ ಸರ್ಕಾರ 2-3-4 ರಾಜ್ಯಗಳ ನಡುವೆ ವ್ಯಾಜ್ಯ ಶುರುವಾಗುತ್ತೆ. ಇವತ್ತು ರಾಷ್ಟ್ರೀಯ ಯೋಜನೆ ಆಗೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ರಾಜ್ಯಕ್ಕೆ ಇರ್ಬೋದು, ಇನ್ನೊಂದು ರಾಜ್ಯ ಒಂದೇ. ಆಮೇಲೆ ಇವತ್ತು ಆಲ್ಮಟ್ಟಿ ಜಲಾಶಯವನ್ನು 519 ಇದೆ, ಅದನ್ನ 524ಕ್ಕೆ ಏರಿಕೆ ಮಾಡಬೇಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಈ ಕೃಷ್ಣಾದಿಂದ ತುಂಗಭದ್ರದಿಂದ ನಮ್ಮ ಜಿಲ್ಲೆಗೆ ಬಹಳ ಅನ್ಯಾಯ ಆಗಿದೆ. ಉದಾಹರಣೆ, ರಾಯಚೂರು ಜಿಲ್ಲೆಗೆ ನೀರಿಲ್ಲ, ಮಾನ್ವಿ ಕೆಳಭಾಗದ ಹಳ್ಳಿಗಳಿಗೆ ನೀರಿಲ್ಲ. ಇದೇ ತುಂಗಭದ್ರಾ, ಇದೇ ಸಮಾನಾಂತರ ಜಲಾಶಯ ಮಾಡ್ಕೊಂತ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ, ನಾನು ಯಾರು ಹೆಸರು ಹೇಳೋದಿಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈ ನೀರಾವರಿ ವಿಷಯವನ್ನೇ ಇಟ್ಕೊಂಡೇ ರಾಜಕೀಯ ಮಾಡ್ಕೊಂತ ಹೊರಟಿದ್ದಾರೆ ಹೊರತು ಜಿಲ್ಲೆಯ ನೀರಾವರಿ ಬಗ್ಗೆ ಒಂದಿಷ್ಟು ಕಳಕಳಿ ಅವರಿಗಿಲ್ಲ. ಇವತ್ತು ಮೊನ್ನೆ ಬಂದಲ್ಲಿ ಕೆರೆ ಉದಾಹರಣೆ, ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ಕೆರೆ ತುಂಬಿಸೋ ಯೋಜನೆಗಳಾಗಿವೆ. ಇವತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ 15 ಕೆರೆ ತುಂಬಿಸೋ ಯೋಜನೆಗಳಾಗಿವೆ ಸರ್. ಬರೀ ಜಾಕ್ವಲ್ ಆಗಿದೆ. ಇವತ್ತು ಪೈಪ್ಲೈನ್ ಕಾಮಗಾರಿ ಅಲ್ಲಿಗೆ ನಿಂತಿದೆ. ಒಟ್ಟೆ ಇಷ್ಟೇ ಕಾಂಗ್ರೆಸ್ ಅವರು ಮಾಡಿದ್ದು, ಬಿಜೆಪಿ ಅವರು ಮಾಡಲ್ಲ, ಬಿಜೆಪಿ ಅವರು ಮಾಡಿದ್ದು ಕಾಂಗ್ರೆಸ್ ಮಾಡಲ್ಲ. ಈ ತರ ಮಾಡ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಹೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು. ಇವತ್ತು ಯಾವುದೇ ಪಕ್ಷದಿರಬಹುದು, ದಯವಿಟ್ಟು ಕೂಡಲೇ ನೀವೆಲ್ಲರೂ ಒಂದು ಒಕ್ಕಟ್ಟಾಗಿ ನಮ್ಮ ಜಿಲ್ಲೆ ಕುಂಠಿತಗೊಂಡಿರ್ತಕ್ಕಂಥ ಯಾವುದೇ ಗೋಳಂದೊಡ್ಡಿ ಏಕನೆರವು ಇರ್ಬೋದು, 5A ಇರ್ಬೋದು, 9A ಇರ್ಬೋದು, ನಮಗೇನು ನಮ್ಮ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿ ಮಾಡಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಬಾಲರೆಡ್ಡಿ, ಅಕ್ಷಯ್ ನಾಯಕ್, ಆದನಗೌಡ ಪಾಟೀಲ್ ಇದ್ದರು. ರಾಜ್ಯದಲ್ಲಿನ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡುವ ನಿಟ್ಟಿನಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡಲು ನಗರದ ವಿವಿಧ ವಾರ್ಡ್ಗಳಲ್ಲಿ 6 ಕೌಂಟರ್ಗಳನ್ನು ಸ್ಥಾಪಿಸಲಾಗಿದೆ. ವಾರ್ಡ್ ನಂಬರ್ 7, 8, 9, 10, 11 ಹಾಗೂ 12ನೇ ವಾರ್ಡ್ನ ಸ್ವತ್ತುದಾರರು ನಗರದ ಹಳೆ ನಗರಸಭೆ ಕಾರ್ಯಾಲಯದಲ್ಲಿ ಈ ಖಾತಾ ಪಡೆಯಬಹುದಾಗಿದೆ. ಅದರಂತೆ ವಾರ್ಡ್ ನಂಬರ್ 5, 30, 31, 32ಕ್ಕೆ ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ, ವಾರ್ಡ್ ನಂಬರ್ 19, 20, 22ಕ್ಕೆ ಹರಿಜನವಾಡದ ಸಮುದಾಯ ಭವನದಲ್ಲಿ ಕೌಂಟರ್ ತೆರೆಯಲಾಗಿದೆ. ವಾರ್ಡ್ ನಂಬರ್ 23, 24, 25ಕ್ಕೆ ಬಸವನಭಾವಿ ಹತ್ತಿರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ, ವಾರ್ಡ್ ನಂಬರ್ 28 ಹಾಗೂ 29ಕ್ಕೆ ಚಂದ್ರಬಂಡ ರಸ್ತೆಯಲ್ಲಿರುವ ನಗರಸಭೆ ಕಾರ್ಯಾಲಯದ ಮಳಿಗೆಯಲ್ಲಿ ಹಾಗೂ ವಾರ್ಡ್ ನಂಬರ್ 33ಕ್ಕೆ ಯರ್ಮರ್ಸ್ನ ದಂಡ ಹತ್ತಿರವಿರುವ ಸಮುದಾಯ ಭವನದಲ್ಲಿ ಕೌಂಟರ್ಗಳನ್ನು ತೆರೆಯಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಹಾನಗರ ಪಾಲಿಕೆಯಲ್ಲಿ ಈ ಖಾತಾ ಸಹಾಯವಾಣಿ 0853 200 551 ಇದಕ್ಕೆ ಸಂಪರ್ಕಿಸಬಹುದಾಗಿದೆ. ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನ ಪಾವತಿಸಿ ಈ ಖಾತಾವನ್ನು ಪಡೆಯಬಹುದಾಗಿದೆ. ಸ್ವತ್ತಿನ ಮಾಲೀಕರು ಮಹಾನಗರ ಪಾಲಿಕೆಗೆ ಭೇಟಿ ನೀಡಿ ಸ್ವತ್ತಿನ ಮಾಲೀಕತ್ವದ ನೋಂದಾಯಿತ ಪತ್ರ, ಚಾಲ್ತಿಯಲ್ಲಿರುವ ಕಂದಾಯ ಪಾವತಿ ರಶೀದಿ, ಋಣಭಾರ ಪ್ರಮಾಣ ಪತ್ರ, ಮಾಲೀಕರ ಫೋಟೋ, ಆಸ್ತಿ ಇರುವ ಸ್ಥಳದ ಫೋಟೋ ಹಾಗೂ ಆಧಾರ್ ಕಾರ್ಡ್ ಅನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೋಹಪತ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಗರದ ವಾರ್ಡ್ ನಂಬರ್ 33ರ ಯರಮರಸ್ ಮತ್ತು ಯರಮರಸ್ ಕ್ಯಾಂಪ್ನಲ್ಲಿ ಕಳೆದ 7 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಟ್ಯಾಂಕ್ಗೆ ಅಳವಡಿಸಿದ ವಾಲ್ ದುರಸ್ತಿ ಮಾಡದೆ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಶಂಶಾಲಂ ಆರೋಪಿಸಿದರು. ನಗರದ ಯರಮರ್ಸ್ನ ಆಂಜನೇಯ ದೇವಸ್ಥಾನ ಸಮೀಪದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿದೆ. ಸುಮಾರು 30 ವರ್ಷಗಳಿಂದ ಈ ಟ್ಯಾಂಕ್ ಯರಮರಸ್ ಕ್ಯಾಂಪ್, ಭೀಮರಾಯ ಕಾಲೋನಿ, ಹರಿಜನಪ್ಪ ಕಾಲೋನಿ, ಹೆಗಡೆ ಕಾಲೋನಿ ನೀರಾವರಿ ಇಲಾಖೆ ಬಡಾವಣೆಗೆ ಸರಬರಾಜು ಮಾಡಲಾಗುತ್ತಿದೆ ಎಂದರು. ಕಳೆದ 1 ವಾರದಿಂದ ನೀರಿನ ಸಮಸ್ಯೆ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಸದಸ್ಯರಿಗೆ ಗಮನಕ್ಕೆ ತರಲಾಗಿದೆ. ನೀರು ಸರಬರಾಜು ಮಾಡುವ ಆಪರೇಟರ್ ವಾಲ್ ದುರಸ್ತಿ ಸರಿಪಡಿಸದೆ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ತಿಳಿದಿದ್ದು, ವಾಲ್ ದುರಸ್ತಿ ಮಾಡಲು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಆದರೆ ವಾಲ್ ಇಲ್ಲವೆಂದು ಹೇಳಲಾಗುತ್ತಿದ್ದು, ನಗರಸಭೆಯಿಂದ ಮೇಲ್ದರ್ಜೆಗೆ ಏರಿ ಮಹಾನಗರ ಪಾಲಿಕೆಯಾಗಿದೆ. ಆದರೆ ಒಂದು ವಾಲ್ ಇಲ್ಲದಿರುವುದು ಹಾಸ್ಯಾಸ್ಪದ ಎಂದು ದೂರಿದರು. ವಾರ್ಡ್ನ ಸದಸ್ಯರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜನಪ್ರತಿನಿಧಿಯಾಗುವವರು ಜನರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ. ತಕ್ಷಣವೇ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ವಾಲ್ ಅಳವಡಿಕೆ ಮಾಡಬೇಕು. ಇಲ್ಲದಿದ್ದರೆ ಮಹಾನಗರ ಪಾಲಿಕೆ ಹಾಗೂ ಪಂಪ್ ಹೌಸ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಆಂಜನೇಯ ಟೆಂಪಲ್ನಲ್ಲಿ 2 ಟ್ಯಾಂಕ್ ಇದ್ದಾವೆ. ಆ ಟ್ಯಾಂಕು
ಇವತ್ತಿಗೂ 30 ವರ್ಷಗಳಿಂದ ಈ ಟ್ಯಾಂಕು ಭೀಮರಾಯ ಕಾಲೋನಿ, ಅರ್ಜುನಪ್ಪ ಕಾಲೋನಿ, ಹೆಗಡೆ ಕಾಲೋನಿ ಮತ್ತು ನೀರಾವರಿ ಇಲಾಖೆ ಕ್ವಾರ್ಟರ್ಸ್ ಕೂಡ ಸರಬರಾಜು ಮಾಡುವಂಥ ಈ ಟ್ಯಾಂಕು ಇವತ್ತಿಗೆ ಏನಪ್ಪ ಅಂದರೆ 7 ದಿನಗಳಿಂದ ಒಂದು ವಾಲ್ ಹೋಗಿದೆ ಅಂತೇಳಿ ವಾಲ್ ಆಪ್ರೇಟ್ರು ಮತ್ತು ಇರುವಂಥ ಸಾರ್ವಜನಿಕರು ಎಲ್ಲರೂ ಬಂದು ತಿಳಿಸಿದಾಗ ನಾನು ಇಲ್ಲಿ ಬಂದು ನೋಡಿದಾಗ 7 ದಿವಸಗಳಿಂದ ಇಲ್ಲಿ ಇರುವಂಥ ಸುತ್ತಮುತ್ತಲಿನ ನಿವಾಸಿಗಳಿಗೆ ನೀರೇ ಇಲ್ಲ. 7 ದಿವಸಗಳಿಂದ ಕಂಪ್ಲೇಂಟ್ ಕೊಟ್ಟರು ಕೂಡ ನಗರಸಭೆ ಆಯುಕ್ತರು ಮತ್ತು ಜೆಇಗಳು ಮತ್ತು ಭೀಮಣ್ಣವ್ರಿಗೆ ಕೂಡ ರಾಹುಲ್ ಅವರು ಕೂಡ ಹೇಳಿದ್ರು ಕೂಡ ಯಾವುದೇ ಒಂದು ಗಮನ ಹರಿಸ್ತಾ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಇರುವಂಥ ಬಡಾವಣೆಗಳಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗಿವಿ ನಮ್ಮ ನಗರಸಭೆಗೆ ದುಡ್ಡು ಬರೋದಂದರೆ ನಮ್ಮ ಯರ್ಮರ್ಸ್ ಕ್ಯಾಂಪಿನಿಂದಲೇ. ಇವತ್ತಿಗೂ ಒಂದು ವಾಲ್ ಹಾಕಂದರೆ ಇವತ್ತು ನಾಳೆ ನಾಡ್ದು ಅಂತೇಳಿ 7 ದಿವಸ ಕಳೆದಿದ್ದಾರೆ. ನಾನು ಹೇಳೋದು ಇಷ್ಟೇ, ನಗರಸಭೆಯವರು ಇಲ್ಲೇನು ನೀವೇನು ವರ್ಷ ಬಿಲ್ ಏನು ತೊಗೊತೀರಿ, ನೀರಿಂದ ಆಗಿರ್ಬೋದು, ಮನೆ ಟ್ಯಾಕ್ಸ್ ಬಿಲ್ ಏನು ತೊಗೊತೀರಿ, ಇವತ್ತು ಒಂದು ನಿಮ್ಮ ನಗರಸಭೆಯಲ್ಲಿ ಈಗ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ವಾಲ್ ಸ್ಟಾಕ್ ಇಲ್ವ ನಿಮ್ಮ ಹತ್ರ? ಯಾಕಂದರೆ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಆಗಿದೆ, ಅದಾയത് ಪೈಪ್ಲೈನು ನಮ್ಮ ಇದರಲ್ಲಿ ನಾವು ಕೌನ್ಸಿಲರ್ ಇದ್ದಾಗ ಯಾವತ್ತಿಗೂ ಒಂದು ಸ್ಟೋರ್ ರೂಮಲ್ಲಿ ಪೈಪ್ಗಳು ಮತ್ತು ವಾಲ್ಗಳು ಸ್ಟಾಕ್ ಇಡ್ತಿದ್ವಿ. ಎಲ್ಲಿ ವಾಲ್ ಫೇಲ್ ಆಗಿದೆ ಅಂದರೆ ಇಂಧನೆ ಕೊಟ್ಟು ಕಳಿಸ್ತಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು 7 ದಿವಸಗಳಿಂದ ಇಲ್ಲಿ ಸಾರ್ವಜನಿಕ ಭಾಳ ತೊಂದರೆ ಆಗಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಎಲ್ಲ ಬಡಾವಣೆಗಳಲ್ಲಿ ನೀರೇ ಇಲ್ಲ ಇವತ್ತು. ಯಾಕಂದರೆ ಇವತ್ತು ಇಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ. ನಗರಸಭೆ ಸದಸ್ಯರು ಹೇಳಿದ್ರೆ ಅವರು ಕೂಡ ನಾವು ಹೇಳಿದ್ವಿ ತರ್ತೀವಿ ನಾಳೆ ನಾಡ್ದು ಅಂತ ಹೇಳ್ತಾರೆ. 7 ದಿವಸಗಳಿಂದ ನೀರಿಲ್ಲ ಅಂದರೆ ಇಲ್ಲಿ ಏನು ಮಾಡ್ಬೇಕು ಬಡಾವಣೆಯವರು? ಇದಕ್ಕೆ ಯಾರು ಜವಾಬ್ದಾರರು? ಆಯ್ಕೆ ಆಗಿರುವಂಥ ಒಂದು ನಗರಸಭೆ ಸದಸ್ಯರು ಕೂಡ ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಮತ್ತು ಇಲ್ಲಿ AWE ಅವ್ರಿಗೂ ಗಮನ ಹರಿಸ್ತಾ ಇಲ್ಲ, ಜೆ ಅವರು ಗಮನ ಹರಿಸ್ತಾ ಇಲ್ಲ. ಮತ್ತು ಇಲ್ಲಿ ಫಿಟ್ರುಗಳು ಮೇನ್ ಫಿಟ್ರ್ ಭೀಮಣ್ಣವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಟ್ಯಾಕ್ಸ್ಗಾದರೆ ಎಲ್ಲರೂ ಓಡಿ ಬರ್ತಾರೆ, ಅಲ್ಲಿ ಬೇಕು ಇಲ್ಲಿ ಬೇಕಂತ ಹೇಳಿ ಬರ್ತಾರೆ. ಈಗ ಇವತ್ತು ಸಮಸ್ಯೆ ಬಂದಾಗ ಇದಕ್ಕೆ ಪರಿಹಾರ ನೀಡಿ ಮೊದಲು ಇಮಿಡಿಯೇಟ್ ಆಗಿ ನೀವು ಈ ವಾಲನ್ನು ಹಾಕ್ಬೇಕಂತೇಳಿ ನಮ್ಮ ಮನವಿ. ಇಲ್ಲದಿದ್ದರೆ ನಾವು ಮುನ್ಸಿಪಾಲ್ಟಿ ಕಚೇರಿಯಲ್ಲಿ ಇಲ್ಲ ಪಂಪ್ ಹೌಸಲ್ಲಿ ಕುಂತು ನಾವು ಧರಣಿ ಮಾಡ್ತೀವಿ ಮತ್ತು ಬೀಗ ಹಾಕ್ತೀವಿ. ಬೀಗ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮನೆಯಿಂದ ಕಸ ಸಂಗ್ರಹಣೆ ಮಾಡಲು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಕಸ ಸಂಗ್ರಹಣೆ ವಾಹನಗಳನ್ನು ನೀಡಲಾಗಿದೆ. ಆದರೆ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ವಾರ್ಡ್ಗಳಿಗೆ ನೀಡಲಾಗಿದ್ದ ತ್ಯಾಜ್ಯ ಸಂಗ್ರಹಣಾ ವಾಹನಗಳು ಕಸ ಸಂಗ್ರಹಣೆ ಮಾಡುವ ಕೆಲಸಕ್ಕೆ ಹೋಗದೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ನಗರದ ರಾಂಪುರ್ ಜಲಶುದ್ಧೀಕರಣ ಘಟಕದಲ್ಲಿ ವಿಶ್ರಾಂತಿ ಪಡೆಯುತ್ತಿವೆ. ಇತ್ತೀಚೆಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ವಾರ್ಡ್ಗೆ ಒಂದರಂತೆ ಕಸ ಸಂಗ್ರಹಣೆ ವಾಹನಗಳು ತಳ್ಳು ಬಂಡಿಗಳನ್ನು ಲೋಕಾರ್ಪಣೆಗೊಳಿಸಲಾಗಿತ್ತು. ಆದರೆ ಕೇವಲ ಸಚಿವರ ಉದ್ಘಾಟನೆ ಭಾಗ್ಯವನ್ನು ಮಾತ್ರ ನೋಡಿದ ಕಸ ಸಂಗ್ರಹಣೆ ವಾಹನಗಳು ಕಸವನ್ನು ಮಾತ್ರ ನೋಡಿಲ್ಲ, ಉದ್ಘಾಟನೆಗೊಂಡು ಬಳಕೆಯಾಗದೆ ನಿಂತಿವೆ. ನಗರದಲ್ಲಿರುವ 35 ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆಗೆ ವಾಹನಗಳನ್ನು ನೀಡಲಾಗಿದೆ. ಆದರೆ ಕೆಲವು ವಾರ್ಡ್ಗಳಲ್ಲಿ ಮಾತ್ರ ಕಸ ಸಂಗ್ರಹಣೆ ಮಾಡಲು ವಾಹನಗಳನ್ನು ನೀಡಲಾಗಿದೆ. ಉಳಿದಂತೆ ಬಹುತೇಕ ವಾರ್ಡ್ಗಳಲ್ಲಿ ತಳ್ಳು ಬಂಡಿಗಳಿಂದಲೇ ಕಸ ಸಂಗ್ರಹಣೆ ಮಾಡಲಾಗುತ್ತಿದೆ. ಕೆಲವು ವಾರ್ಡ್ಗಳಲ್ಲಿ ಇನ್ನು ತಿಪ್ಪೆಗುಂಡಿಗಳಿದ್ದು ಪಾಲಿಕೆಯಿಂದ ಕಸ ಸಂಗ್ರಹಿಸದೆ ಇರುವುದರಿಂದ ಎಲ್ಲೆಂದರಲ್ಲಿ ಕಸವನ್ನು ಎಸೆಯುತ್ತಿರುವುದು ಗಮನಾರ್ಹವಾಗಿದೆ. ಕಸ ಸಂಗ್ರಹಣೆ ಮಾಡದ ವಾಹನಗಳು ಕುಡಿಯುವ ನೀರಿನ ಶುದ್ಧೀಕರಣ ಘಟಕದಲ್ಲಿ ಏನು ಮಾಡುತ್ತಿವೆ ಎಂಬ ಪ್ರಶ್ನೆ ವಾಹನಗಳನ್ನು ನೋಡಿದವರಿಗೆ ಮೂಡದಿರಲು ಸಾಧ್ಯವಿಲ್ಲ. ನಗರಸಭೆ ಕಾರ್ಯಾಲಯದಲ್ಲಿ ಉದ್ಘಾಟನೆಗೊಂಡು ಅಲ್ಲಿಂದ ನೇರವಾಗಿ ರಾಂಪುರ ಕುಡಿಯುವ ನೀರಿನ ಶುದ್ಧೀಕರಣಕ್ಕೆ ಬಂದು ನಿಂತಂತೆ ಕಾಣುತ್ತಿವೆ. ನಗರದಲ್ಲಿ ಎಲ್ಲಾದರೂ ಈ ವಾಹನಗಳು ನಿಲ್ಲಿಸಿದರೆ ಅನುಮಾನ ಬರುತ್ತದೆ ಎಂಬ ನಿಟ್ಟಿನಲ್ಲಿ ನಗರದ ಹೊರವಲಯದಲ್ಲಿರುವ ರಾಂಪುರ ಕೆರೆಯ ಹತ್ತಿರ ನಿಲ್ಲಿಸಿದ್ದಾರೆ ಎನ್ನುವ ಆಕ್ರೋಶದ ಮಾತುಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿವೆ. ಕಸ ವಿಲೇವಾರಿ ಸಮಸ್ಯೆ ನಗರದಲ್ಲಿ ಮುಂದುವರಿದಿದೆ. ಕಸ ಪಡೆಯಲು ವಾಹನಗಳೇ ಬರುತ್ತಿಲ್ಲ ಎಂಬ ದೂರುಗಳಿವೆ. ಲಕ್ಷ ಹಣದಿಂದ ಖರೀದಿಸಲಾಗಿರುವ ವಾಹನಗಳು ಶೋರೂಮ್ಗಳಲ್ಲಿ ನಿಲ್ಲಿಸುವಂತೆ ನಿಲ್ಲಿಸಲಾಗಿದೆ. ವ್ಯರ್ಥವಾಗಿ ಹಾಳಾದರೆ ಹೊಣೆ ಯಾರು ಎಂಬುದು ತಿಳಿಯದೇ ಹೋಗಿದೆ. ವಾಹನಗಳಿದ್ದು ಬಳಕೆಗೆ ಪಾಲಿಕೆ ಮುಂದಾಗುತ್ತಿಲ್ಲ ಎಂಬ
ಅಪವಾದ ಕೇಳಿಬಂದಿದೆ. ಸುಮಾರು 15ರಿಂದ 20 ವಾಹನಗಳು ಈ ಸ್ಥಳದಲ್ಲಿದ್ದು, ಇತ್ತೀಚೆಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಪಾಲಿಕೆ ಆಯುಕ್ತ ಜುಬಿನ್ ಮೋಹಪತ್ರ ಅವರು ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿದ್ದರು. ಆಗ ಅವರ ಮುಂದೆಯೇ ವಾಹನಗಳಿದ್ದವು. ನಿರುಪಯುಕ್ತವಾಗಿ ನಿಂತಲ್ಲೇ ನಿಂತ ವಾಹನಗಳನ್ನು ಬಳಸಲು ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು ನಿರ್ದೇಶನ ನೀಡುವವರೇ ಅಥವಾ ನಿಂತಲ್ಲೇ ನಿಂತು ವಾಹನಗಳು ದುರಸ್ತಿಗೆ ಬರುತ್ತವೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಂಬಾಕು ಬೆಳೆಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗಿರುವ ಘಟನೆ ತಾಲೂಕಿನ ವೈ ಮಲ್ಲಾಪುರ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ. ವೈ ಮಲ್ಲಾಪುರ ಗ್ರಾಮದ ರೈತ ಮುನಿಚಂದ್ರ ಎನ್ನುವವರ ಜಮೀನಿನಲ್ಲಿ ತಂಬಾಕು ಬೆಳೆ ರಾಶಿ ಮಾಡಲಾಗಿತ್ತು. 4 ಎಕರೆ ಜಮೀನಿನಲ್ಲಿ ರೈತ ಮುನಿಸ್ವಾಮಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂಬಾಕು ಬೆಳೆ ಬೆಳೆದಿದ್ದ. ತಂಬಾಕು ಬೆಳೆ ಉತ್ತಮ ಫಸಲು ಬಂದಿದ್ದು, ಲಾಭದ ನಿರೀಕ್ಷೆಯಲ್ಲಿದ್ದ ಕಟಾವು ಮಾಡಿ ಜಮೀನಿನಲ್ಲಿಯೇ ರಾಶಿ ಮಾಡಿದ್ದ. ರಸ್ತೆ ಬದಿಯಲ್ಲಿ ಜಮೀನು ಇದ್ದ ಕಾರಣ ವಾಹನ ಸವಾರರು ಧೂಮಪಾನ ಮಾಡಿ ರಸ್ತೆ ಬದಿ ಬೀಸಾಡಿದ್ದ ಕಸಕ್ಕೆ ಬೆಂಕಿ ಹತ್ತಿ ಜಮೀನಿನಲ್ಲಿರುವ ತಂಬಾಕು ಬೆಳೆಗೆ ಆವರಿಸಿದೆ. ಇದರಿಂದ ಬೆಂಕಿ ತಂಬಾಕು ಬೆಳೆಗೆ ತಗುಲಿದ್ದರಿಂದ ಸುಮಾರು 1 ಲಕ್ಷ ತಂಬಾಕು ಬೆಳೆ ನಷ್ಟವಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂಬಾಕು ಬೆಳೆ ಬೆಳೆದಿದ್ದ ರೈತನಿಗೆ ದಿಕ್ಕು ತೋಚದಂತಾಗಿದ್ದು, ಸರ್ಕಾರ ರೈತನ ನೆರವಿಗೆ ಧಾವಿಸಿ ಬೆಳೆ ನಷ್ಟ ಪರಿಹಾರ ಒದಗಿಸಿಕೊಡಬೇಕಾಗಿದೆ. ಈ ಕುರಿತು ಯರಿಗೆರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳದಲ್ಲಿ ಹೊಸ ಕೈಗಾರಿಕೆ ಸ್ಥಾಪನೆ ವಿರೋಧಿಸಿ ಹೋರಾಟಕ್ಕೆ ಬೆಂಬಲ, ಚಾಮರಸ ಮಾಲಿಪಾಟೀಲ್. ಜಿಲ್ಲೆಯ ಜನಪ್ರತಿನಿಧಿಗಳ ನಿರಾಸಕ್ತಿ, ನೀರಾವರಿ ಯೋಜನೆಗಳು ಅಪೂರ್ಣ, ಶಿವಕುಮಾರ್ ಪಾಟೀಲ್. ಮಹಾನಗರ ಪಾಲಿಕೆಯಿಂದ ಈ ಖಾತಾ ಭಿ ಖಾತಾ ಅಭಿಯಾನ ಸಾರ್ವಜನಿಕರು ಸದುಪಯೋಗ ಪಡೆಯಲು ಆಯುಕ್ತ ಜುಬಿನ್ ಮೋಹಪಾತ್ರ ಮನವಿ. 7 ದಿನದಿಂದ ಯರಮರಸ್ ಸೇರಿ ವಿವಿಧ ಬಡಾವಣೆಗಳಿಗೆ ನೀರಿನ ಕೊರತೆ, ಶಂಶಾಲಂ ಆರೋಪ. ರಾಂಪುರ ಜಲಾಶಯದ ಬಳಿ ನಿರುಪಯುಕ್ತವಾಗಿ ನಿಂತ ಕಸ, ಹೊಸ ವಾಹನಗಳು, ದಾರಿ ತಪ್ಪಿದ ಕಸ ವಿಲೇವಾರಿ. ಜೆ ಮಲ್ಲಾಪುರ ಗ್ರಾಮದ ತಂಬಾಕು ಬೆಳೆಗೆ ಬೆಂಕಿ, ಲಕ್ಷಾಂತರ ನಷ್ಟ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.